ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಈಗ 10,000 ರೂಪಾಯಿ ಹಣ ಜಮೆ ಆಗ್ತಾ ಇದೆ. ಒಟ್ಟು 52,000 ರೂಪಾಯಿಂದ 58,000 ರೂಪಾಯಿ ಗೃಹಲಕ್ಷ್ಮಿಯರಿಗೆ ಹಣ ಜಮೆ ಆಗೋದಕ್ಕೆ ಶುರುವಾಗುತ್ತೆ. ಇನ್ನು 52,000 ಲಕ್ಷ್ಮಿಯರಿಗೆ ಅಂದ್ರೆ ಗೃಹಲಕ್ಷ್ಮಿಯರಿಗೆ ಇನ್ ಮುಂದೆ ಹಣ ಕೂಡ ಬರೋದಿಲ್ಲ ಅಂತ ಹೇಳಲಾಗಿದೆ. ಯಾವ ತಪ್ಪಿನಿಂದ ಹಣ ನಿಮ್ಮ ಅಕೌಂಟ್ಗೆ ಬರೋದಿಲ್ಲ ಅದನ್ನು ಕೂಡ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇನ್ನೊಂದು ಕಡೆಗೆ ನಿಮ್ಮ ಹತ್ತಿರ ರೇಷನ್ ಕಾರ್ಡ್ ಇದ್ರೆ ಅನ್ನಭಾಗ್ಯ ಜೊತೆಗೆ ಇಂದಿರಾ ಕಿಟ್ ಅಂದ್ರೆ ವೀಕ್ಷಕರೇ 5 kg ಇಂದಿರಾ ಕಿಟ್ ದಿನಸಿ ಬಗ್ಗೆನೂ ಕೂಡ ಒಂದು ಸೂಪರ್ ಸುದ್ದಿ. ಇನ್ನೊಂದು ಕಡೆಗೆ ಅನ್ನಭಾಗ್ಯ ಫಲಾನುಭವಿಗಳಿಗೆ ಕೇಂದ್ರ ಸರ್ಕಾರದಿಂದಲೂ ಕೂಡ ಭರ್ಜರಿ ಸಿಹಿ ಸುದ್ದಿ. ರೇಷನ್ ಕಾರ್ಡ್ ಇದ್ದವರು ವಿಡಿಯೋ ಪೂರ್ತಿಯಾಗಿ ನೋಡಿ. ಈ ಒಂದು ದಿನ ಮತ್ತೆ ಬೆಂಗಳೂರು ಚಲೋ ಸಾರಿಗೆ ನೌಕರರ ಮುಷ್ಕರ ಮತ್ತೆ ಶುರುವಾಗ್ತಾ ಇದೆ ವೀಕ್ಷಕರೇ. ಅಂದ್ರೆ ಕರ್ನಾಟಕದಲ್ಲಿ ಮತ್ತೆ ಸಾರಿಗೆ ಸಂಚಾರ ಬಂದ್ ಆಗುತ್ತಾ? ಸರ್ಕಾರದ ವಿರುದ್ಧ ಮತ್ತೆ ಸಾರಿಗೆ ನೌಕರರು ಮುಷ್ಕರಕ್ಕೆ ಪ್ಲಾನಿಂಗ್ ಮಾಡಿದ್ದು ದಿನಾಂಕವೂ ಕೂಡ ಘೋಷಣೆಯಾಗಿದೆ. ಯಾವಾಗ ಮುಷ್ಕರ ಇದೆ, ಊರಿಗೆ ಹೋಗಲು ಪ್ಲಾನ್ ಮಾಡ್ತಾ ಇದ್ರೆ ವಿಡಿಯೋ ಪೂರ್ತಿಯಾಗಿ ನೋಡಿ. ಎದಕ್ಕಂದ್ರೆ ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ. ಇನ್ನು ಬಂಗಾರ ಮತ್ತೆ ಇಳಿಕೆ ಆಗಿದೆ. ಬೆಳ್ಳಿ ದರವು ಕೂಡ ದಿಢೀರನೆ ಕುಸಿತವಾಗ್ತಾ ಇದೆ. ಇದಕ್ಕೋಸ್ಕರ ವಿಡಿಯೋಗೆ ಲೈಕ್ ಮಾಡಿ. ನಿಮ್ಮ ಪ್ರಕಾರ 10 ಗ್ರಾಮ್ ಚಿನ್ನದ ಬೆಲೆ ಎಷ್ಟಾಗಬೇಕು ಅಂತ ಬೇಗನೆ ಕಮೆಂಟ್ ಮಾಡಿ ವೀಕ್ಷಕರೇ. ಅದೇ ತರ ಬೆಳ್ಳಿ ದರ 1 kgಗೆ ಎಷ್ಟಾಗಬೇಕು ಅದು ಕೂಡ ಕಮೆಂಟ್ ಮಾಡಿ. ಬನ್ನಿ, ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಕೂಡ ಬರ್ತಾ ಇದೆ. ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ, ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿರ್ಬೋದು, ರೇಷನ್ ಕಾರ್ಡ್ ಹೊಂದಿದ್ರೆ ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಎದಕ್ಕಂದ್ರೆ ನಿಮಗೆ ಇವತ್ತು ಸೂಪರ್ ಸಿಹಿ ಸುದ್ದಿ ಸದ್ಯಕ್ಕೆ ಬರ್ತಾ ಇದೆ. ಇನ್ನು ಎರಡನೇದಾಗಿ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ. ಹಾಗೆ ನಿಮಗೂ ಕೂಡ ಈಗಾಗಲೇ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು 4,000 ರೂಪಾಯಿ ಹಣ ಜಮೆಯಾಗಿದೆಯಾ, ಎಸ್ ಆರ್ ನೋ ಎಂಬುದರ ಮೂಲಕ ಬೇಗನೆ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಗೆ ನಾವು ಉತ್ತರ ಕೂಡ ಕೊಡಲಿದ್ದೇವೆ. ಹಾಗೆ ವೀಕ್ಷಕರೇ, ನಮ್ಮ ಚಾನೆಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಬನ್ನಿ, ಈಗ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಸೂಪರ್ ಸಿಹಿ ಸುದ್ದಿ ಏನಂತ ನೋಡ್ತಾ ಹೋಗೋಣ. ವೀಕ್ಷಕರೇ, ಸದ್ಯಕ್ಕೆ ಈಗ 2 ಕಂತಿನ ಹಣವನ್ನ ಬಿಡುಗಡೆ ಮಾಡಿದ್ದು ನಿಮಗೆಲ್ಲ ಗೊತ್ತೇ ಇರಬಹುದು. ಹೌದು, ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ಹೋದ ವರ್ಷದ ಅಂದ್ರೆ 2025ರಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನ ಗೃಹಲಕ್ಷ್ಮಿಯರ ಅಕೌಂಟ್ಗೆ ಹಾಕಿಲ್ಲ ಸರ್ಕಾರ ಅಂತ ತಪ್ಪು ಕೂಡ ಒಪ್ಪಿಕೊಂಡಿತ್ತು. ಅದೇ ತರ ಹಣ ಕೂಡ ಈಗ ಬಿಡುಗಡೆಯಾಗಿದೆ. 100% ನಿಮಗೆ ಹಣ ಯಾವಾಗ ಬರುತ್ತೆ ಅಂತ ನೀವು ನಮಗೆ ಕೇಳೋದಾದ್ರೆ, ನಿಮ್ಮ ಅಕೌಂಟ್ಗೆ ಇದೇ ಒಂದು 15ನೇ ತಾರೀಕು ಅಂದ್ರೆ ಶಿವರಾತ್ರಿ ಹಬ್ಬದ ದಿನದ ಒಳಗೆ ನಿಮ್ಮ ಗೃಹಲಕ್ಷ್ಮಿ ಅಕೌಂಟ್ಗೆ 4,000 ರೂಪಾಯಿವರೆಗೂ ಹಣ ಜಮೆ ಆಗಲಿದೆ ಅಂತಾನೆ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಇದು ಬಂದಿರೋದು ಅಧಿಕೃತ ಮಾಹಿತಿ. ಅಂದ್ರೆ ಈ ಒಂದು ಮಾಹಿತಿ ಬಂದಿರೋದು ಸರ್ಕಾರದಿಂದಲೇ. ಇದು ನಿಮಗೆ ಗೃಹಲಕ್ಷ್ಮಿಯರಿಗೆ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳಬಹುದು ವೀಕ್ಷಕರೇ. ಇಲ್ಲಿವರೆಗೂ 24 ಕಂತು ಹಣವನ್ನ ಹಾಕಿದ್ದೇವೆ, 48,000 ರೂಪಾಯಿ ಹಾಕಿದ್ದೇವೆ. ಈಗ ಮತ್ತೆ 4,000 ರೂಪಾಯಿ ಜಮೆ ಮಾಡ್ತಾ ಇದ್ದೇವೆ. ಒಟ್ಟು 52,000 ರೂಪಾಯಿ ಹಾಕಿದಂತಾಗಿದೆ ಅಂತ ಖುದ್ದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಘೋಷಣೆಯನ್ನ ಮಾಡಿದ್ದಾರೆ. ಅಂದ್ರೆ ಇದರ ಅರ್ಥ ನಿಮಗೆ 4,000 ರೂಪಾಯಿ ಈಗ ಹಣ ಜಮೆಯಾಗಲಿದೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಇನ್ನೂ ಅಕೌಂಟ್ಗೆ ನಿಮಗೆ ಹಣ ಬಂದಿಲ್ಲ ಅಂದ್ರೆ ಚಿಂತೆ ಮಾಡಲೇಬೇಡಿ, ಹಣ ಗ್ಯಾರಂಟಿ ಆಗಿ ಬಂದೇ ಬರುತ್ತೆ. ಆದ್ರೆ ಒಂದು ತಪ್ಪು ಅಂದ್ರೆ 1, 2, 3 ತಪ್ಪಿದೆ. ಆ ತಪ್ಪು ಮಾಡಿದವರ ಅಕೌಂಟ್ಗೆ ಹಣ ಅಂತೂ ಬರೋದಿಲ್ಲ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಅದರ ಬಗ್ಗೆನೂ ಕೂಡ ಅಪ್ಡೇಟ್ ಕೊಡ್ತೀವಿ. ಅದಕ್ಕಿಂತ ಮುಂಚೆ ಈಗ ನೋಡಿ, ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು 2 ಕಂತು ಹಾಕ್ತಾ ಇದ್ದಾರೆ, 4,000 ರೂಪಾಯಿ. ಸೆಪ್ಟೆಂಬರ್ ತಿಂಗಳವರೆಗೂ ಕ್ಲಿಯರ್ ಆಗಿತ್ತು. ಈಗ ಫೆಬ್ರವರಿ ಮಾರ್ಚ್ ಕೂಡ ಕ್ಲಿಯರ್ ಆಗಿದೆ. ಈಗ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಮತ್ತು ಜನವರಿ ಒಟ್ಟು 4 ತಿಂಗಳದ್ದು ಮತ್ತೆ 8,000 ರೂಪಾಯಿ ಈಗ ಬಾಕಿ ಉಳಿಯಲಿದೆ ವೀಕ್ಷಕರೇ. ಈಗ 52,000 ರೂಪಾಯಿ ನಿಮಗೆ 15ನೇ ತಾರೀಕಿನ ಒಳಗೆ ಜಮೆ ಆಗುತ್ತೆ ಅಕೌಂಟ್ಗೆ. ನಂತರ ನಿಮಗೆ 8,000 ರೂಪಾಯಿ ಹಣ ಜಮೆ ಆದ್ರೆ ಒಟ್ಟು 60,000 ರೂಪಾಯಿ ಹಣ ಗೃಹಲಕ್ಷ್ಮಿಯರಿಗೆ ಜನವರಿ ತಿಂಗಳವರೆಗೂ ಬರಬೇಕು ಅಂತಾನು ಕೂಡ ಲೆಕ್ಕಾಚಾರವನ್ನ ಮಾಡಲಾಗಿದೆ ವೀಕ್ಷಕರೇ. ಅದೇ ತರ ಇಲ್ಲಿ 52,000 ಫಲಾನುಭವಿಗಳಿಗೆ ಯೋಜನೆಯಿಂದ ಹೊರಕ್ಕೆ ಹಾಕಲಾಗಿದೆ. ಸಮಸ್ಯೆ ಮೂಲ ಕೂಡ ತಿಳಿಸಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು. ನಮ್ಮ ಕರ್ನಾಟಕದಲ್ಲಿ ಒಟ್ಟು 1,26,00,000 ಫಲಾನುಭವಿಗಳಿದ್ದಾರೆ. ಅದರಲ್ಲಿ 52,000ಕ್ಕೂ ಹೆಚ್ಚು ಮಹಿಳೆಯರನ್ನ ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆದು ಹಾಕಲಾಗಿದೆ. ಗೃಹಲಕ್ಷ್ಮಿ ಯೋಜನೆಯಿಂದ ನೋಂದಣಿಯಾದರೂ 52,000 ಮಹಿಳೆಯರಿಗೆ ಹಣ ಜಮೆ ಆಗ್ತಾ ಇಲ್ಲ. ಇದರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸಮಸ್ಯೆಯ ಮೂಲ ಕೂಡ ತಿಳಿಸಿದ್ದಾರೆ. ಹೌದು ವೀಕ್ಷಕರೇ, ಸಮಸ್ಯೆ ಮೂಲ ಏನಪ್ಪಾ ಅಂದ್ರೆ GST ಹಾಗೂ ಆದಾಯ ತೆರಿಗೆ ಕಟ್ಟುತ್ತಿದ್ದರೆ ಸುಮಾರು 52,000 ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಸಿಗ್ತಾ ಇಲ್ಲ. ಈ ಪೈಕಿ 20,000 ಫಲಾನುಭವಿಗಳ ಸಮಸ್ಯೆಗಳನ್ನ ಇತ್ಯರ್ಥ ಮಾಡಲಾಗಿದ್ದು, ಇನ್ನು ಉಳಿದವರ ಸಮಸ್ಯೆಯನ್ನು ಕೂಡ ಸರಿ ಮಾಡ್ತೀವಿ ಅಂತ ಪ್ರಯತ್ನ ಮಾಡ್ತೀವಿ ಅಂತ ಮಾಹಿತಿ ಕೊಟ್ಟಿದ್ದಾರೆ. GST ಹಾಗೂ ಆದಾಯ ತೆರಿಗೆ ಇಲಾಖೆಗಳ ದಾಖಲೆಯಲ್ಲೂ ಕೂಡ ಇದೇ ರೀತಿ ತೋರಿಸುತ್ತೆ ಅಂತ ಹೇಳಲಾಗಿದೆ. ಇನ್ನು ವೀಕ್ಷಕರೇ, ರೇಷನ್ ಕಾರ್ಡ್ ಇದ್ದವರಿಗೂ ಕೂಡ ಬಂಪರ್ ಸಿಹಿ ಸುದ್ದಿ ಏನಂದ್ರೆ ಕೇಂದ್ರ ಸರ್ಕಾರದಿಂದ ಇನ್ಮುಂದೆ ಎಲ್ಲ ರೇಷನ್ ಕಾರ್ಡ್ಗಳನ್ನ ಡಿಜಿಟಲೀಕರಣ ಮಾಡಲಾಗ್ತಾ ಇದೆ ವೀಕ್ಷಕರೇ. ಡಿಜಿಟಲೀಕರಣ ಮಾಡೋದ್ರಿಂದ ನಿಮಗೇನು ಲಾಭ ಅಂತ ನೀವು ಕೇಳೋದಾದ್ರೆ, ಯಾವ ಒಂದು ರಾಜ್ಯದಲ್ಲಿ
ಯಾವ ಪದಾರ್ಥಗಳನ್ನ ಕೊಡ್ತಾ ಇದ್ದಾರೆ, ಎಷ್ಟು ಜನ ಇದನ್ನ ಪಡೆದುಕೊಳ್ತಾ ಇದ್ದಾರೆ, ಎಷ್ಟು ಜನ ಪಡೆದುಕೊಳ್ತಾ ಇಲ್ಲ. ಇನ್ನು ಈ ರೇಷನ್ ಕಾರ್ಡ್ ಬಗ್ಗೆನೂ ಕೂಡ ಅಪ್ಡೇಟ್ ಈಗ ಕೇಂದ್ರ ಸರ್ಕಾರ ಕೊಟ್ಟಿರುವಂತದ್ದು ವೀಕ್ಷಕರೇ. ಅಂದ್ರೆ ಇನ್ ಮುಂದೆ ನಿಮ್ಮ ಒಂದು ರೇಷನ್ ಕಾರ್ಡ್ ಇರೋದಲ್ಲ, ಅದು ಕೇವಲ ಒಂದು ಹಾಳೆಯಲ್ಲಿ ಇರಲ್ಲ, ಅದು ಆನ್ಲೈನ್ ನಲ್ಲಿ ಡಿಜಿಟಲೀಕರಣವಾಗುತ್ತೆ. ಅಂದ್ರೆ ಒಂದು ರೀತಿ ವರ್ಚುವಲ್ ರೇಷನ್ ಕಾರ್ಡ್ ಕೂಡ ನಿಮಗೆ ಸಿಗಲಿದೆ ಅಂತಾನೆ ಹೇಳ್ಬೋದು, ಆನ್ಲೈನ್ ನಲ್ಲಿ ಅಂತ ಹೇಳ್ಬೋದು ವೀಕ್ಷಕರೇ. ಅದೇ ತರ ನಮ್ಮ ಒಂದು ಕರ್ನಾಟಕದಲ್ಲಿ ಹೇಳೋದಾದ್ರೆ ಮತ್ತೆ ಕೇಂದ್ರ ಸರ್ಕಾರದಲ್ಲಿ ಹೇಳೋದಾದ್ರೆ, ಈಗ ಕೇಂದ್ರ ಸರ್ಕಾರ ಅಂತೂ ನಿಮ್ಗೆ ಗೊತ್ತೇ ಇದೆ 5 kg ಅಕ್ಕಿಯನ್ನ ಕೊಡುತ್ತೆ ಕೇಂದ್ರ ಸರ್ಕಾರ ಗರೀಬ್ ಕಲ್ಯಾಣ ಅನ್ನ ಯೋಜನೆ ಅಡಿಯಲ್ಲಿ. ಅದೇ ತರ ನಮ್ಮ ಕರ್ನಾಟಕ ಸರ್ಕಾರದಿಂದಲೂ ಕೂಡ 5 kg ಅಕ್ಕಿಯನ್ನ ಕೊಡ್ತಾ ಇದ್ರು. ಆದ್ರೆ ಇನ್ ಮುಂದೆ ಅಕ್ಕಿ ಕೊಡೋದಿಲ್ಲ, ಇಂದಿರಾ ಕಿಟ್ ಅನ್ನ ಕೊಡಲಾಗುತ್ತೆ. ಕರ್ನಾಟಕ ಸರ್ಕಾರದಿಂದ ಅಕ್ಕಿ ವಿತರಣೆ ಬಂದಾಗುತ್ತೆ, ಇಂದಿರಾ ಕಿಟ್ ಶುರುವಾಗುತ್ತೆ. ಇಂದಿರಾ ಕಿಟ್ ನಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಅಕ್ಕಿ ಅಂತೂ ಕೇಂದ್ರ ಸರ್ಕಾರದಿಂದ ಪ್ರತಿಯೊಬ್ಬರಿಗೂ ಸಿಗುತ್ತೆ. ಆದ್ರೆ ಕರ್ನಾಟಕ ಸರ್ಕಾರದಿಂದ ಅನ್ನಭಾಗ್ಯ ಯೋಜನೆಯಲ್ಲಿ ಮೇಜರ್ ಬದಲಾವಣೆ, ಅಕ್ಕಿ ಜೊತೆಗೆ ಇನ್ ಮುಂದೆ ಇಂದಿರಾ ಕಿಟ್ ಕೂಡ ವಿತರಣೆ ಮಾಡಲಾಗುತ್ತೆ. ಇಂದಿರಾ ಕಿಟ್ ನಲ್ಲಿ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿ ಬೇಳೆ ಈ 4 ವಸ್ತುಗಳನ್ನು ಕೂಡ ಕೊಡಲಾಗುತ್ತೆ. ಮೊದಲು ಹೆಸರು ಕಾಳು ಕೊಡ್ತಾ ಇದ್ರು, ಆದ್ರೆ ಈಗ ಹೆಸರು ಕಾಳಿನ ಬದಲಾಗಿ ತೊಗರಿ ಬೇಳೆಯನ್ನೇ ಹೆಚ್ಚುವರಿಯಾಗಿ ವಿತರಣೆಯನ್ನ ಮಾಡಲಾಗುತ್ತೆ ಅಂತ ಘೋಷಣೆ ಆಗಿರುವಂತದ್ದು ವೀಕ್ಷಕರೇ. ಇದೇ ಒಂದು ತಿಂಗಳ ಒಳಗೆ ನಿಮಗೆ ಇಂದಿರಾ ಕಿಟ್ಟು ಕೈಗೆ ಸೇರೋ ಸಾಧ್ಯತೆ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದನ್ನ ವಿತರಣೆ ಮಾಡೋದರ ಮೂಲಕ ತಾತ್ಕಾಲಿಕವಾಗಿ ಇದನ್ನ ಚಾಲನೆ ಕೊಡಬಹುದು ಅಂತ ಹೇಳಬಹುದು ವೀಕ್ಷಕರೇ. ಇನ್ನೊಂದು ಕಡೆಗೆ ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಏನಂದ್ರೆ, ಕರ್ನಾಟಕದಲ್ಲಿ 7 ಲಕ್ಷ ಕಾರ್ಡುಗಳು ರದ್ದಾಗಿದ್ದಾವೆ. ಅಂದ್ರೆ ನಿಮಗೆ ಗೊತ್ತಿರೋ ಹಾಗೆ ಆದಾಯ ತೆರಿಗೆ ಪಾವತಿ ಮಾಡ್ತಾ ಇದ್ದವರು, GST ತೆರಿಗೆ ಪಾವತಿ ಮಾಡ್ತಾ ಇದ್ದವರು, ಮುಖ್ಯವಾಗಿ ಸರ್ಕಾರಿ ನೌಕರರು, ಸತ್ತವರ ಹೆಸರಲ್ಲಿ ರೇಷನ್ ಕಾರ್ಡ್ ಇದ್ದವರು, ಒಂದೇ ಮನೆಯಲ್ಲಿ 2-3 ರೇಷನ್ ಕಾರ್ಡ್ ಪಡೆದುಕೊಂಡವರು, ಬ್ಯಾಂಕ್ ನಲ್ಲಿ ಲಕ್ಷಾಂತರ ರೂಪಾಯಿ ಟ್ರಾನ್ಸಾಕ್ಷನ್ ಮಾಡಿದವರ BPL ಕಾರ್ಡುಗಳನ್ನ APL ಕಾರ್ಡ್ಗೆ ವರ್ಗಾವಣೆ ಮಾಡಲಾಗಿದೆ ವೀಕ್ಷಕರೇ. ಬನ್ನಿ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. ಇದೇ ಒಂದು 19ನೇ ತಾರೀಕಿನಂದು ಮತ್ತೆ ಸಾರಿಗೆ ನೌಕರರು ಸರ್ಕಾರದ ವಿರುದ್ಧ ಮುಷ್ಕರವನ್ನ ಕೈಗೊಂಡಿದ್ದಾರೆ ವೀಕ್ಷಕರೇ. ಸಾರಿಗೆ ನೌಕರರ ಮುಷ್ಕರ ಮತ್ತೆ ಶುರುವಾಗ್ತಾ ಇದೆ. ಕಾರ್ಮಿಕ ಮುಖಂಡರಾದಂತವರು ಅನಂತ್ ಸುಬ್ಬರಾವ್ ಅವರು ನಿಧನವಾಗಿದ್ದರಿಂದ ತಾತ್ಕಾಲಿಕವಾಗಿ ಮುಂದೂಡಿಕೆ ಮಾಡಲಾಗಿತ್ತು ಸಾರಿಗೆ ನೌಕರರ ಮುಷ್ಕರ. ಈಗ ಮತ್ತೆ ಸಾರಿಗೆ ನೌಕರ ಮುಷ್ಕರ ಫೆಬ್ರವರಿ 19ನೇ ತಾರೀಕಿನಿಂದ ಶುರುವಾಗಲಿದೆ. ಅಂದ್ರೆ ಫೆಬ್ರವರಿ 19ನೇ ತಾರೀಕು ಒಂದು ದಿನ ಮಾತ್ರ ಫ್ರೀಡಂ ಪಾರ್ಕ್ ನಲ್ಲಿ ಬೆಂಗಳೂರಲ್ಲಿ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಪ್ರತಿಭಟನೆ ಮಾಡಲಿದ್ದಾರೆ ಅಂತ ಹೇಳ್ಬಹುದು ವೀಕ್ಷಕರೇ. ಈ ಒಂದು ಪ್ರತಿಭಟನೆಯಲ್ಲಿ KSRTC ಆಗಿರ್ಬೋದು, BMTC ಆಗಿರ್ಬೋದು, NWKSRTC ಮತ್ತು KKRTC ನೌಕರರು ಕೂಡ ಸರ್ಕಾರದ ವಿರುದ್ಧ ಮತ್ತೆ ಪ್ರತಿಧ್ವನಿ ಎತ್ತಿದ್ದಾರೆ ಅಂತ ಹೇಳಲಾಗಿದೆ. ಈ ಒಂದು ಪ್ರತಿಭಟನೆಗೆ ಕರೆ ಕೊಟ್ಟಿದ್ರಿಂದ ಈ ತಿಂಗಳಲ್ಲಿ ಪ್ರತಿಭಟನೆಗೆ ಸಜ್ಜಾಗಿದ್ದಾರೆ. ಜೊತೆಗೆ ಸಾರಿಗೆ ಬಂದ್ ಮಾಡೋ ಬಗ್ಗೆನೂ ಕೂಡ ನಿರ್ಧಾರ ತೆಗೆದುಕೊಳ್ತಾರೆ. ಯಾವಾಗಲಿಂದ ಸಾರಿಗೆ ಸಂಚಾರ ನೌಕರರು ಮುಷ್ಕರ ಮಾಡ್ತಾರೆ, ಯಾವಾಗಲಿಂದ ಸಾರಿಗೆ ನೌಕರರು ಮತ್ತೆ ಅನಿರ್ದಿಷ್ಟಾವಧಿ ಮುಷ್ಕರ ಮಾಡ್ತಾರೆ, ಯಾವಾಗಲಿಂದ ಮಾಡಬಹುದು. ಅಡ್ವಾನ್ಸ್ ಆಗಿ ಸರ್ಕಾರಕ್ಕೆ ನಾವು ಈ ತರ ಪ್ರತಿಭಟನೆ ಮಾಡ್ತೀವಿ, ನಮ್ಮ ಒಂದು ಬೇಡಿಕೆಗಳನ್ನ ಈಡೇರಿಸಲ್ಲ ಅಂದ್ರೆ ಅಂತಾನೂ ಕೂಡ ಇಲ್ಲಿ ಹೇಳ್ಬೋದು ವೀಕ್ಷಕರೇ. ಈಗ ಬೆಂಗಳೂರು ಚಲೋ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಫೆಬ್ರವರಿ 19ನೇ ತಾರೀಕು ಒಂದು ದಿನ ಸಂಚಾರದಲ್ಲಿ ವೃತ್ತಿ ಆಗ್ಬೋದು, ಸಂಚಾರದಲ್ಲಿ ಪ್ರಾಬ್ಲಮ್ ಆಗ್ಬೋದು. ಹೀಗಾಗಿ ನೀವೇನಾದ್ರೂ ಊರಿಗೆ ಹೋಗಲು ಪ್ಲಾನ್ ಮಾಡ್ತಾ ಇದ್ರೆ 19ನೇ ತಾರೀಕಿನಂದು ಸ್ವಲ್ಪ ವೃತ್ಯವಾಗಲಿದೆ ಅಂತ ಹೇಳಲಾಗಿದೆ. ಇನ್ನು ಬನ್ನಿ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. ಬಂಗಾರ ಮತ್ತು ಬೆಳ್ಳಿ ದರ ಮತ್ತೆ ಈಗ ಇಳಿಕೆ ಆಗಿದೆ ವೀಕ್ಷಕರೇ. ಈಗ ಬೆಳ್ಳಿ ದರ ಇಳಿಕೆ ಆಗಿದ್ರು ನಿಮ್ಗೆ ಗೊತ್ತಿರಬಹುದು, ಒಂದು ದಿನದಲ್ಲಿ 1 ಲಕ್ಷ ರೂಪಾಯಿಗೂ ಹೆಚ್ಚು ಕುಸಿತವಾಗಿತ್ತು. 4 ಲಕ್ಷ ರೂಪಾಯಿಂದ ದಿಢೀರನೆ 2,35,000 ರೂಪಾಯಿ ಆಗಿತ್ತು. ಆದ್ರೆ ಈಗ ಮತ್ತೆ ಸ್ವಲ್ಪ ಏರಿಕೆ ಆಗಿದೆ. ಅದೇ ತರ ಬಂಗಾರವು ಕೂಡ 1,80,000 ರೂಪಾಯಿ ಟಚ್ ಆಗಿ ಮತ್ತೆ ಈಗ 1,55,000 ರೂಪಾಯಿ ಗಡಿಯತ್ತ ಬಂದಿದೆ. ನಿನ್ನೆ ರೇಟ್ ಬಂದು 1,59,440 ರೂಪಾಯಿ ಇತ್ತು. ಆದ್ರೆ ಇವತ್ತು 5,020 ರೂಪಾಯಿ ಇಳಿಕೆ ಆಗಿತ್ತು ಬಂಗಾರ. ಅಂದ್ರೆ ಬಂಗಾರ ದಿನೇ ದಿನೇ ಇಳಿಕೆ ಆಗ್ತಾ ಇದೆ. ಇದು ಒಂದು ಸಿಹಿ ಸುದ್ದಿ. ಆದ್ರೆ ಮುಂದಿನ ಬರೋ ದಿನಗಳಲ್ಲಿ ಮತ್ತೆ ಏರಿಕೆ ಆಗ್ಬಹುದು. ಯಾಕಂದ್ರೆ ಬಂಗಾರ ತುಂಬಾ ಲಿಮಿಟೆಡ್ ಇದೆ. ಇದು ತುಂಬಾ ಜನ ಖರೀದಿ ಮಾಡ್ತಾ ಇದ್ದಾರೆ. ಅಮೆರಿಕ ಫೆಡರಲ್ ಬ್ಯಾಂಕ್ಗಳಲ್ಲಿ ನಿಯಮಗಳು ಬದಲಾವಣೆ ಆಗ್ತಾ ಇದ್ದಾವೆ. ಡೊನಾಲ್ಡ್ ಟ್ರಂಪ್ ಅವರ ಒಂದು ಟ್ಯಾಕ್ಸ್ ನಿಯಮಗಳಿಂದ ಆಗಿರ್ಬೋದು, ಬಂಗಾರ ಮತ್ತು ಡಾಲರ್ ಸ್ಟ್ರಾಂಗ್ ಆಗ್ತಿರೋದಾಗಿರ್ಬೋದು, ವೀಕ್ ಆಗ್ತಿರೋದಾಗಿರ್ಬೋದು, ಬಂಗಾರದ ಮೇಲೆ ನೇರವಾಗಿ ಪರಿಣಾಮ ಬೀಳ್ತಾ ಇದೆ. ಇನ್ನೊಂದು ಕಡೆಗೆ ಈಗ ಬಂಗಾರ 5,000 ರೂಪಾಯಿ ಕಡಿಮೆ ಆಗೋದ್ರ ಮೂಲಕ 1,54,420 ರೂಪಾಯಿ 24 ಕ್ಯಾರೆಟ್ 10 ಗ್ರಾಮ್ ಚಿನ್ನ 5,000 ರೂಪಾಯಿ ಇಳಿಕೆಯಾಗಿ ಈಗ 1,59,000 ರೂಪಾಯಿ ಬದಲಾಗಿ 1,54,420 ರೂಪಾಯಿ ಆಗಿದೆ. ಅದೇ ತರ ನೀವೇನಾದ್ರೂ ಬೆಳ್ಳಿ ಖರೀದಿ ಮಾಡ್ತೀರಾ ಅಂದ್ರೆ 4,20,000 ರೂಪಾಯಿಂದ ದಿಢೀರನೆ ಬೆಳ್ಳಿ 1 kgಗೆ 2,30,000 ರೂಪಾಯಿಂದ ಈಗ ಮತ್ತೆ ಏರಿಕೆಯಾಗಿ 3 ಲಕ್ಷ ರೂಪಾಯಿ ಆಗಿದೆ. 3,20,000 ರೂಪಾಯಿ ಆಗಿತ್ತು ಬೆಳ್ಳಿ 1 kgಗೆ. ಈಗ ಮತ್ತೆ 20,000 ರೂಪಾಯಿ ಇಳಿಕೆ ಆಗಿದೆ. ಅಂದ್ರೆ ನಿನ್ನೆ 3,20,000 ರೂಪಾಯಿ, ಇವತ್ತು 20,000 ರೂಪಾಯಿ ಕಡಿಮೆಯಾಗಿ 3 ಲಕ್ಷ ರೂಪಾಯಿ ಆಗಿದೆ. ಬೆಳ್ಳಿ ದರವು ಕೂಡ ಮತ್ತೆ ಕುಸಿಯಲು ಪ್ರಾರಂಭವಾಗಿದೆಯಾ? ಇದೆಲ್ಲ ಕೂಡ ಇಂಟರ್ನ್ಯಾಷನಲ್ ಮಾರ್ಕೆಟ್ ಮೇಲೆ, AI ಮೇಲೆ ಆಗಿರ್ಬೋದು, ಇಂಡಸ್ಟ್ರಿಗಳಲ್ಲಾಗಿರ್ಬೋದು,
ಸೋಲಾರ್ ಮತ್ತು ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳಲ್ಲಿ ಬೆಳ್ಳಿಯನ್ನ ಬಳಕೆ ಮಾಡ್ತಾ ಇರೋದ್ರಿಂದ ಬೆಳ್ಳಿಗೆ ಡಿಮ್ಯಾಂಡ್ ಅಲ್ಲಿ ಏರಿಕೆ ಇಳಿಕೆ ಆಗ್ತಾ ಇದೆ. ಬೆಳ್ಳಿ ಒಂದ್ಸಲ ಬಿದ್ದರೆ 1 ಲಕ್ಷ ರೂಪಾಯಿ ಬೀಳ್ತಾ ಇದೆ. ಏರಕ್ಕೆ ಚಾಲು ಮಾಡಿದ್ರೆ, ಜಾಸ್ತಿ ಆಗಲು ಶುರು ಮಾಡಿದ್ರೆ ಬರೋಬ್ಬರಿ 1 ಲಕ್ಷ 2 ಲಕ್ಷ ಜಾಸ್ತಿ ಆಗ್ತಾ ಇದೆ. ಬನ್ನಿ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. ಮಕ್ಕಳಿಗೂ ಕೂಡ ಸೋಷಿಯಲ್ ಮೀಡಿಯಾದಿಂದ ಹೊರಗೆ ಇಡಲಾಗುತ್ತಾ? ಹೌದು, ನಮ್ಮ ಕರ್ನಾಟಕದಲ್ಲಿ ಮಕ್ಕಳಿಗೂ ಜಾಲತಾಣ ಕಡಿವಾಣ ಚಿಂತನೆ ಮಾಡಲಾಗ್ತಾ ಇದೆ. ವೀಕ್ಷಕರೇ, ಡಿಜಿಟಲ್ ಡಿಟಾಕ್ಸಿಫಿಕೇಶನ್ ಕ್ರಮಕ್ಕೆ ತೆಗೆದುಕೊಳ್ಳಲಾಗುತ್ತೆ. ತೆಲಂಗಾಣ ಬಳಿಕ ಇದೀಗ ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಕೂಡ ಮಕ್ಕಳ ಸಾಮಾಜಿಕ ಜಾಲತಾಣ ಬಳಕೆಗೆ ಕಡಿವಾಣ ಹಾಕಲು ಚಿಂತನೆ ಶುರುವಾಗಿದೆ. ಅಂದ್ರೆ ಚಿಕ್ಕ ಮಕ್ಕಳು ಈ ಒಂದು ಸೋಷಿಯಲ್ ಮೀಡಿಯಾಗಳ ಜಾಲತಾಣ ಬಳಕೆ ಕುರಿತು ಕಳವಳ ಪ್ರಶ್ನೆಯೊಂದಕ್ಕೆ ಶುಕ್ರವಾರ ವಿಧಾನಸಭೆಯಲ್ಲಿ ಉತ್ತರ ಕೊಟ್ಟಿದ್ದಾರೆ ಸಚಿವರು. ಐಟಿ ಬಿಟಿ ಸಚಿವರು ಪ್ರಿಯಾಂಕ್ ಖರ್ಗೆ ಅವರು ರಾಜ್ಯ ಸರ್ಕಾರವು ಡಿಜಿಟಲ್ ಡಿಟಾಕ್ಸಿಫಿಕೇಶನ್ ಬಗ್ಗೆ ಮುಂದಾಗಿರೋ ಕುರಿತು ಮಾಹಿತಿ ಕೊಟ್ಟಿದ್ದಾರೆ. ರಾಜ್ಯಪಾಲರ ಭಾಷಣದ ಮೇಲಿನ ಚರ್ಚೆ ವೇಳೆ ಬಿಜೆಪಿಯ ಸುರೇಶ್ ಕುಮಾರ್ ಅವರು ಮಾತನಾಡುತ್ತಾ ಸಾಮಾಜಿಕ ಜಾಲತಾಣಗಳಿಂದ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಅದರಲ್ಲಿ ಚಿಕ್ಕ ಮಕ್ಕಳು ಸಾಮಾಜಿಕ ಜಾಲತಾಣಗಳಲ್ಲಿ ಹೆಚ್ಚು ಆಕ್ಟಿವ್ ಆಗಿದ್ದಾರೆ. ಹೀಗಾಗಿ ಇದನ್ನ ಸ್ವಲ್ಪ ಕಡಿಮೆ ಮಾಡಬೇಕು. ಹೀಗಾಗಿ ಈ ಒಂದು ಚಿಕ್ಕ ಮಕ್ಕಳಿಗೆ ಜಾಲತಾಣ ಕಡಿವಾಣ ಚಿಂತನೆಯನ್ನ ಹಾಕಲಾಗ್ತಾ ಇದೆ. ಅಂದ್ರೆ ಚಿಕ್ಕ ಮಕ್ಕಳು ಜಾಲತಾಣ ಬಳಕೆ ಮಾಡುವಂತೆ ಇಲ್ಲ, ಆ ತರ ಒಂದು ರೂಲ್ಸ್ ಬರಬಹುದು ಅಂತ ಹೇಳ್ಬಹುದು. ವೀಕ್ಷಕರು, ಇವತ್ತಿಗೆ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.